ನಮಸ್ಕಾರ ರೈತ ಬಾಂಧವರ ಗ್ರೇಪ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇವಾಗ 25ರಿಂದ 30 ದಿವಸದ ಸ್ಟೇಜ್ ಒಳಗೆ ನಾವು ತೋಟದ ವ್ಯವಸ್ಥಾಪನೆ ಯಾವ ರೀತಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಈ ವಿಡಿಯೋದಾಗ ತಿಳಿದುಕೊಳ್ಳೋಣ. ಇವಾಗ ಕೆಲವೊಂದಿಷ್ಟು ಪ್ಲಾಟ್ ಒಳಗೆ ಹೂವಿನ ಸ್ಟೇಜ್ ಒಳಗದಾವೆ ಮತ್ತು ಹೂವಿನಕ್ಕಿಂತ ಮುಂಚಿತವಾಗಿ ಮೊಗ್ಗಿನ ಸ್ಟೇಜ್ ಒಳಗೆ ಅಂದ್ರೆ 25ರಿಂದ 28ನೇ ದಿವಸಿನ ಸ್ಟೇಜ್ ಒಳಗದಾವೆ. ಈ ಹಂತದೊಳಗೆ ಎಲ್ಲ ಪ್ಲಾಟ್ನಾಗ ಜಾಸ್ತಿಯಾಗಿ ಕಾಳು ಉದುರೋಕೆ ಮತ್ತು ಕೊಳೆ ರೋಗ ಕಂಡು ಬರತೈತಿ. ಕಾಳು ಉದುರೋಕೆ ಮೇಜರ್ ಆಗಿ ಜಾಸ್ತಿಯಾಗಿ ಕಂಡು ಬರತೈತಿ. ಇನ್ನು ಫ್ಲವರಿಂಗ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚಿತವಾಗಿ ಜಾಸ್ತಿಯಾಗಿ ಕಾಳು ಉದುರೋಕೆ ಕಂಡು ಬರತೈತಿ, ಅಂದ್ರೆ ಮೊಗ್ಗುಗಳು ಉದುರ್ಲತ್ತಾವ. ಈ ಹಂತದಾಗ ನಾವು ತೋಟದ ವ್ಯವಸ್ಥಾಪನೆ ಯಾವ ರೀತಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಾಗ ತಿಳಿದುಕೊಳ್ಳೋಣ. ನಾವು ಈಗಾಗಲೇ ಹಿಂದಿನ ವಿಡಿಯೋ ಒಳಗೆ ಕೊಳೆ ರೋಗ ಮತ್ತು ಕಾಳು ಉದುರೋಕೆಯನ್ನು ಹೇಗೆ ತಡೆಗಟ್ಟಬೇಕು ಅನ್ನೋದ್ರ ಬಗ್ಗೆ ನಾವು ಈಗಾಗಲೇ ಹಿಂದಿನ ವಿಡಿಯೋ ಒಳಗೆ ಹೇಳಿದ್ದೆವು. ಆದರೂ ನಾವು ಮತ್ತೆ ಈಗ ಮುಂದಿನ ವಿಡಿಯೋ ಒಳಗೆ ಹೇಳಕ್ಕೆ ಸ್ಟಾರ್ಟ್ ಮಾಡಿವಿ. ಮತ್ತು ಈಗ ಕೆಲವೊಂದಿಷ್ಟು ಪ್ಲಾಟ್ ಒಳಗೆ ಗೊನೆಗಳ ಸೈಜ್ ಆಗಿಲ್ಲ. ಈ ಗೊನೆಗಳ ಸೈಜ್ ಆಗದೇ ಇರೋದ ಕಾರಣಗಳು ಮತ್ತು ಇದನ್ನ ಸೈಜ್ ಆಗೋ ರೀತಿ ನಾವು ಯಾವ ರೀತಿ ಸಿಂಪರಣೆ ಮಾಡ್ಕೋಬೇಕು ಮತ್ತು ಜೀವ ವ್ಯವಸ್ಥಾಪನೆ ಯಾವ ರೀತಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಈ ವಿಡಿಯೋದಾಗ ತಿಳಿದುಕೊಳ್ಳೋಣ. ಇವಾಗ ನಿಮ್ಮ ಪ್ಲಾಟ್ನಾಗ ಜಾಸ್ತಿಯಾಗಿ ಗೊನೆಗಳ ಸೈಜ್ ಆಗಿರಲಿಲ್ಲ ಅಂದ್ರೆ ಕೆಲವೊಂದಿಷ್ಟು ರೈತರು ಹೇಳತ್ತಾರ ಜಾಸ್ತಿಯಾಗಿ ಗೊನೆಗಳು ಸೈಜ್ ಆಗಿಲ್ಲ ಅಂಥೇಳಿ. ಈ ಹಂತದೊಳಗೆ ನಿಮ್ಮ ತೋಟದ ವ್ಯವಸ್ಥಾಪನೆ ಯಾವ ರೀತಿ ಇರಬೇಕಪ್ಪ ಅಂತಂದ್ರೆ ರೂಟ್ ಡೆವಲಪ್ಮೆಂಟ್ ಸರಿಯಾಗಿರಬೇಕು. ಈ ರೂಟ್ ಡೆವಲಪ್ಮೆಂಟ್ ಇರದೇ ಇರುವ ಕಾರಣದಿಂದ ಕೂಡ ನಿಮ್ಮ ಪ್ಲಾಟ್ನಾಗ ಗೊನೆ ಮತ್ತು ಸೈಜ್ ಆಗಕ್ಕೆ ಕಾರಣ ಆಗ್ತೈತಿ. ಮತ್ತು ನೀವು ಸರಿಯಾದ PGRನ ಬಳಕೆ ಮಾಡದೇ ಇರುವ ಕಾರಣದಿಂದ ಕೂಡ ನಿಮ್ಮ ಪ್ಲಾಟ್ನಾಗ ಗೊನೆ ಸೈಜ್ ಆಗದೆ ಇರಲು ಕಾರಣ ಆಗ್ತೈತಿ. ಈ ಹಂತದೊಳಗೆ ನಾವು ಗೊನೆ ಸೈಜ್ ಮಾಡೋಕ್ಕೆ ಯಾವ ರೀತಿ ಸಿಂಪರಣೆ ಮಾಡಬೇಕು ಅಂತಂದ್ರೆ GA 200 ಲೀಟರ್ ನೀರಿಗೆ 20 ppm ಪ್ಲಸ್ ಗ್ರೇಪಾ 1 ಲೀಟರ್, ಅಲ್ಗಾಮಿಡ್ಸ್ 400 ಮಿಲಿ ಪ್ಲಸ್ ಕಿರಾರಿ 100 ಮಿಲಿ ಈ ರೀತಿ ಸಿಂಪರಣೆ ಮಾಡ್ಕೊರಿ. ಈ ಸಿಂಪರಣೆಯಿಂದ ನಿಮಗೆ ಗೊನೆಗಳ ಸೈಜ್ ಆಗಕ್ಕೆ ಅನುಕೂಲ ಆಗ್ತೈತಿ. ಈ ಹಂತದೊಳಗೆ ಮತ್ತೆ ನೀವೇನು ಮಾಡಿರಿ 30ನೇ ದಿವಸಿನ ಸ್ಟೇಜ್ ಒಳಗೆ ಬೋರ್ಡೋ ಸಿಂಪರಣೆ ಮಾಡ್ಕೊರಿ. ಈ ಬೋರ್ಡೋ ಸಿಂಪರಣೆಯಿಂದ ನಿಮಗೆ ಏನಾಗ್ತೈತಿ ಪ್ಲಾಟ್ ಒಂದು ಸ್ವಲ್ಪ ಗ್ರೀನೆಸ್ ಬರೋಕೆ ಅನುಕೂಲ ಆಗ್ತೈತಿ ಮತ್ತು ತುದಿಯ ನಿಯಂತ್ರಣ ಆಗಕ್ಕೆ ಅನುಕೂಲ ಆಗ್ತೈತಿ. ಈ ಹಂತದಾಗ ಕೆಲವೊಂದಿಷ್ಟು ತೋಟದೊಳಗೆ ರೈತರು ಕಾಳು ಉದುರೋಕೆ ಕಂಡು ಬರತ್ತ ಕಾರಣದಿಂದ ಏನು ಮಾಡತ್ತಾರ, ಕೆಲವೊಂದಿಷ್ಟು ರೈತರು ಅಂದ್ರೆ ತುದಿ ಚುಟ್ಕೊಳತ್ತಾರ, ಅಂದ್ರೆ ತುದಿ ಹೊಡೆಯೋದು ಮಾಡಾಕತ್ತಾರ. ನಿಮ್ಮ ಪ್ಲಾಟ್ನಾಗ ಜಾಸ್ತಿಯಾಗಿ ಚಿಗುರಿನ ಊಟ ಇರಲಿಲ್ಲ ಅಂದ್ರೆ ನೀವೇನ ತುದಿ ಹೊಡೆಯೋ ಅವಶ್ಯಕತೆ ಇಲ್ಲ. ಮತ್ತು ನಿಮ್ಮ ಜಾಸ್ತಿಯಾಗಿ ಗ್ರೋತ್ ಭಾಳ ಸಿಕ್ಕಾಬಿಟ್ಟಿ ಆಗತ್ತಿತ್ತಪ್ಪ ಅಂತಂದ್ರೆ ನಿಮ್ಮ ಪ್ಲಾಟ್ನಾಗ ಕಂಟ್ರೋಲ್ನಾಗ ಬರದೇ ಇರಲಿಲ್ಲ ಅಂದ್ರೆ ನೀವೇನು ಮಾಡಿರಿ ತುದಿ ಹೊಡ್ಕೋಬೇಕಾಗ್ತೈತಿ. ಈಗ ಎಕ್ಸಾಂಪಲ್ ನಿಮ್ಮ ಪ್ಲಾಟ್ನಾಗ ಈ ಲೆವೆಲ್ ಆಗಿ ಚಿಗುರುಗಳು ಇದ್ದು ಅಂದ್ರೆ ನೀವೇನು ಮಾಡಿರಿ ಕಂಟ್ರೋಲ್ ಆಗದೇ ಇರೋ ರೀತಿ ಪೂರಾ ಎಲ್ಲ ಪ್ಯಾಕ್ ಆಗಿತ್ತಪ್ಪ ಅಂತಂದ್ರೆ ಏನು ಮಾಡಿರಿ ತುದಿ ಹೊಡ್ಕೊರಿ. ಯಾಕಪ್ಪ ಅಂತಂದ್ರೆ ಮುಂದೆ ಏನಾಗ್ತೈತಿ ಮತ್ತು ನೀವು ಇಷ್ಟ ಸ್ವಲ್ಪ ಗಿಡ ಇತ್ತು ಅಂದ್ರೆ ಈ ರೀತಿ ಇರುವುದರಿಂದ ಏನಾಗ್ತೈತಿ ಮುಂದೆ ನೀರು ಇಳಿದ ತಕ್ಷಣ ಏನಾಗ್ತೈತಿ ನಿಮ್ಮ ಪ್ಲಾಟ್ನಾಗ ಚಿಗುರು ಇರದೇ ಇರೋ ಕಾರಣದಿಂದ ಏನಾಗ್ತೈತಿ ನೆರಳು ಸರಿಯಾಗಿ ಬೀಳೋದಿಲ್ಲ. ಈ ಕಾರಣದಿಂದ ಏನಾಗ್ತೈತಿ ಮುಂದೆ ನಿಮಗೆ ಸನ್ ಬರ್ನಿಂಗ್ ಆಗುವ ಚಾನ್ಸಸ್ ಜಾಸ್ತಿ ಆಗಿರ್ತೈತಿ. ಮತ್ತು ಆ ಟೈಮ್ದಾಗ ನಿಮಗೆ ಅದನ್ನ ಏನು ಮಾಡ್ತೈತಿ ಗೊಂಚಲುಗಳನ್ನ ನೆರಳಿಗೆ ಹಾಕೋಬೇಕಾಗ್ತೈತಿ. ಈ ರೀತಿ ಸಮಸ್ಯೆಗಳು ಮುಂದೆ ಕಂಡು ಬರ್ತಾವೆ. ಆದ ಕಾರಣದಿಂದ ನಿಮ್ಮ ಪ್ಲಾಟ್ನಾಗ ಒಂದೇ ಲೆವೆಲ್ ಚಿಗುರಿತ್ತಂದ್ರೆ ತುದಿ ಏನು ಹೊಡ್ಕೊಳಕ್ ಹೋಗ್ಬೇಡ್ರಿ. ಏನು ಮಾಡ್ರಿ 30ನೇ ದಿವಸಕ್ಕೊಂದು ಬೋರ್ಡೋ ಸಿಂಪರಣೆ ಮಾಡ್ಕೊರಿ. ಬೋರ್ಡೋ ಸಿಂಪರಣೆ ಯಾವ ಪ್ರಮಾಣ ಒಳಗೆ ಮಾಡ್ಬೇಕಪ್ಪ ಅಂತಂದ್ರೆ ನೀರು 200 ಲೀಟರ್, ತುತ್ತಿ 400 ಗ್ರಾಮ್, ಸುಣ್ಣ 150 ಗ್ರಾಮ್, ಬೆಲ್ಲ 300 ಗ್ರಾಮ್ ಪ್ಲಸ್ ಜಿಂಕ್ 100 ಗ್ರಾಮ್ ಈ ರೀತಿ ಸಿಂಪರಣೆ ಮಾಡ್ಕೊರಿ. ಈ ಸಿಂಪರಣೆಯಿಂದ ನಿಮ್ಗೆ ಯಾವುದೇ ರೀತಿಯ ಸ್ಕಾಚಿಂಗ್ ಕೂಡ ಬರುವುದಿಲ್ಲ ಮತ್ತು ಪ್ಲಾಟ್ನಾಗ ಯಾವುದೇ ರೀತಿಯ ಗೊನೆಗಳು ಹಾರ್ಡಾಗೋದು ಈ ರೀತಿಯ ಸಮಸ್ಯೆಗಳು ನಿಮ್ಗೆ ಕಂಡು ಬರುವುದಿಲ್ಲ. ಈಗ ಕೆಲವೊಂದಿಷ್ಟು ರೈತರು ಏನು ಮಾಡತ್ತಾರ ಜಾಸ್ತಿಯಾಗಿ ಗೊನೆಗಳನ್ನ ಹಿಗ್ಸ್ಲಾತಾರ. ಈಗ ನಿಮ್ಮ ಗೊನೆಗಳು ಈ ಸೈಜ್ ಒಳಗಿದ್ದು ಅಂದ್ರೆ ಜಾಸ್ತಿಯಾಗಿ ಹಿಗ್ಸಾಕ್ ಹೋಗ್ಬೇಡ್ರಿ. ಯಾಕಪ್ಪ ಅಂತಂದ್ರೆ ಈಗ ಏನಾಗ್ತೈತಿ ನಿಮ್ಮ ಗೊನೆ ಒಂದು ಲೆವೆಲ್ ಒಂದು ಚೋಟಿತ್ತು ಅಂತ ತಿಳ್ಕೊರಿ ಫ್ಲವರಿಂಗ್ ಸ್ಟೇಜ್ ಒಳಗೆ ಅದು ಮತ್ತೆ ಒಂದು 2-3 ಬಟ್ ಜಾಸ್ತಿಯಾಗಿ ಹಿಗ್ತೈತಿ. ನೀವು ಅಂದ್ರೆ ಇದ್ರ ಕಾಳಿನ ಸೈಜ್ ಮಾಡಕ್ಕೆ ಏನು PGRಗಳನ್ನ ಸಿಂಪರಣೆ ಮಾಡ್ಕೊತಿರ್ಲಿ, ಈ ಸಿಂಪರಣೆ ಮಾಡೋದ್ರಿಂದ ಮತ್ತೆ ಜಾಸ್ತಿಯಾಗಿ ಹಿಗ್ತೈತಿ. ಇದರಿಂದ ಏನಾಗ್ತೈತಿ ನಿಮ್ಗೆ ಮುಂದೆ ಈಗ ಒಂದು ಗೇಮ್ ಮ್ಯಾಲ್ ಮಾಡಿರಿ ಅಂತ ತಿಳ್ಕೊರಿ ನೀವು ನಿಮ್ಗೆ ಮುಂದೆ ನೀರ್ಗಾಳ ಅಥವಾ ಮಮ್ಮಿಫಿಕೇಶನ್ ಜಾಸ್ತಿಯಾಗಿ ಕಂಡು ಬರ್ಬೋದು. ಮತ್ತು ಅಷ್ಟು ಗೊಂಚಲು ಮಜಬೂತಾಗಿ ಮತ್ತು ಕಾಳಿನ ಸೈಜು ಅಷ್ಟು ಒಳ್ಳೆಯದಾಗಿ ಬರೋದಿಲ್ಲ. ನಿಮ್ಮ ಪ್ಲಾಟ್ನಾಗ ಗೊನೆ ಯಾವ ರೀತಿ ಡೆವಲಪ್ಮೆಂಟ್ ಆಗ್ಯಾವ ಅದರ ಮೇಲೆ ನೀವು GA ಸಿಂಪರಣೆ ಮಾಡ್ಕೊರಿ. ಇದೇ ಸೈಜ್ ಕರೆಕ್ಟ್ ಆಗೈತಿ. ಈ ಸೈಜ್ ಒಳಗೆ ನೀವು ಇದ್ದು ಅಂದ್ರೆ ನಿಮ್ಮ ಪ್ಲಾಟ್ನಾಗ ಗೊನೆಗಳು ಇಷ್ಟೇ ಇಟ್ಕೋರಿ. ಇದು ಕರೆಕ್ಟಾಗಿ ಸೈಜ್ ಆಗುತ್ತೈತಿ. ಮತ್ತು ನೀವು ಇದಕ್ಕೆ ಕಾಳಿನ ಸೈಜ್ ಮಾಡೋಕೆ ಏನು ಈಗ ಮುಂದೆ GA ಸಿಂಪರಣೆಗಳು ಮಾಡ್ತಿರ್ಲಿ, ಇದರಿಂದ ನಿಮಗೆ ಜಾಸ್ತಿಯಾಗಿ ಮತ್ತು ಇನ್ನೂ 2-3 ಬಟ್ ಹಿಗ್ತೈತಿ ರೀ. ಈ ರೀತಿ ವ್ಯವಸ್ಥಾಪನೆ ಮಾಡ್ಕೊಂಡು ಹೋಗ್ರಿ. ಈಗ ಕೆಲವೊಂದಿಷ್ಟು ಪ್ಲಾಟ್ ಒಳಗೆ ಏನಾಗತ್ತೈತಿ ಈಗ ಏನೋ ಫ್ಲವರಿಂಗ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚಿತವಾಗಿ ಕಾಳು ಉದುರ್ಲಾಕತ್ತಾವ. ಈ ಹಂತದಾಗ ನಾವು ಏನು ಸಿಂಪರಣೆ ಮಾಡ್ಕೋಬೇಕಪ್ಪ ಅಂತಂದ್ರೆ ನೀರು 200 ಲೀಟರ್, ಕ್ಯಾಟಲೈಸರ್ 300ರಿಂದ 400 ml ಪ್ಲಸ್ ಮ್ಯಾಗ್ನೀಷಿಯಂ ಸಲ್ಫೇಟ್ 500 ಗ್ರಾಮ್ ಪ್ಲಸ್ ವಿಪುಲ್ 300 ಮಿಲಿ ಪ್ಲಸ್ ರಿವರ್ಸ್ 160 ml ಈ ರೀತಿ ಸಿಂಪರಣೆ ಮಾಡ್ಕೋರಿ. ಈ ಸಿಂಪರಣೆಯಿಂದ ಏನಾಗ್ತೈತಿ ನಿಮ್ಗೆ ಕಾಳು ಉದುರುವಿಕೆ ನಿಯಂತ್ರಣ ಆಗಕ್ಕೆ ಅನುಕೂಲ ಆಗ್ತೈತಿ. ಇದಾದ ನಂತರ ಏನು ಮಾಡ್ರಿ ಪೊಟ್ಯಾಷಿಯಂ ಸೋನೈಟ್ 200 ಲೀಟರ್ ನೀರಿಗೆ 600 ಗ್ರಾಮ್ ಪ್ಲಸ್ ಅಮೋನಿಯಂ ಆಲ್ಬಿಡೇಟ್ 30 ಗ್ರಾಮ್ ಪ್ಲಸ್ ಅಂಟ್ರಾಕಾಲ್ 400 ಗ್ರಾಮ್ ಪ್ಲಸ್ ಪ್ರೊಸಿಲ್ 200 ಮಿಲಿ ಈ ರೀತಿ ಸಿಂಪರಣೆ ಮಾಡ್ಕೋರಿ. ಈ ಸಿಂಪರಣೆಯಿಂದ ಕೂಡ ನಿಮ್ಗೆ ಕೊಳೆ ರೋಗ ಕಂಟ್ರೋಲ್ ಆಗಕ್ಕೆ ಅನುಕೂಲ ಆಗ್ತೈತಿ. ಇವಾಗ ಯಾರು ನಿಮ್ಮ ಫ್ಲವರಿಂಗ್ ಹಂತದೊಳಗೆ ಅದಾವಲ್ಲ
ಆ ಹಂತದೊಳಗೂ ನೀವು ಪೊಟ್ಯಾಷಿಯಂ ಸೊನೈಟ್ ಈ ಸಿಂಪರಣೆ ಕೂಡ ಮಾಡ್ಕೋಬಹುದು. ಫ್ಲವರಿಂಗ್ ಹಂತಾಗಿರುವ ಪ್ಲಾಟ್ಗಳು ಅಂದ್ರೆ 30 ರಿಂದ 32 ದಿವಸಿನ ಸ್ಟೇಜ್ ಒಳಗಿರೋ ಪ್ಲಾಟ್ಗಳು ನೀವೇನು ಸಿಂಪರಣೆ ಮಾಡ್ರಪ್ಪ ಅಂತಂದ್ರೆ ರೋಕೋ 200 ಮಿಲಿ ಪ್ಲಸ್ ಕುಮಾನೆಲ್ 400 ml ಪ್ಲಸ್ 052 34 500 ಗ್ರಾಮ್ ಈ ರೀತಿ ಸಿಂಪರಣೆ ಮಾಡ್ಕೋರಿ. ಈ ಸಿಂಪರಣೆ ಆದ ನಂತರ ಮತ್ತೆ ನೀವೇನು ಮಾಡ್ರಿ, ಜಾಸ್ತಿಯಾಗಿ 100% ಫ್ಲವರಿಂಗ್ ಇದ್ದ ನಂತರ ನೀವೇನು ಮಾಡ್ರಿ, ಭಾಳ ನಿಮ್ಮ ಪ್ಲಾಟ್ನಾಗ ಚಿಗುರಿನ ಊಟ ಇತ್ತಂದ್ರೆ ಮತ್ತು ಚಿಗುರು ಕಂಟ್ರೋಲ್ನಾಗ ಬರಲಿಲ್ಲ ಅಂದ್ರೆ ನೀವೇನು ಮಾಡ್ರಿ, ನೀರು 200 ಲೀಟರ್ ಸ್ಟನ್ನರ್ ಎಕರೆಗೆ 80 ಮಿಲಿ ಪ್ಲಸ್ SOP 500 ಗ್ರಾಮ್ ಈ ರೀತಿ ಹಾಕೊಂಡು ಸಿಂಪರಣೆ ಮಾಡ್ಕೋಬೋದು. 500 ರಿಂದ 800 ಗ್ರಾಮ್ ನಿಮ್ಮ ಪ್ಲಾಟ್ನಾಗ ಯಾವ ರೀತಿ ಚಿಗುರುಗಳ ಬೆಳವಣಿಗೆ ಐತಿ ಅದ್ರ ಮೇಲೆ ನಿಮ್ಮ ಇದು SOP ಡೋಸೇಜ ಜಾಸ್ತಿ ಕಮ್ಮಿ ಮಾಡ್ಕೋರಿ. ಒಂದು ಮೀಡಿಯಮ್ ಇತ್ತಂದ್ರೆ ನೀವೇನು ಮಾಡಿರಿ 500 ಗ್ರಾಮ್ ಹಾಕೋರಿ. ಜಾಸ್ತಿಯಾಗಿ ಗ್ರೋತ್ ಆಗತ್ತಿತ್ತಂದ್ರೆ 800 ಗ್ರಾಮ್ 200 ಲೀಟರ್ ನೀರಿಗೆ ಹಾಕೊಂಡು ನೀವು ಸಿಂಪರಣೆ ಮಾಡ್ಕೋಬೋದು. ಮತ್ತು ಡ್ರಿಪ್ನಾಗ ಏನು ಮಾಡ್ರಪ್ಪ ಅಂತಂದ್ರೆ SOP ಕೂಡ ಕೊಡ್ಬೋದು 6 ರಿಂದ 8 kg, ಇಲ್ಲಾಂದ್ರೆ 0.7234 ಅಥವಾ 0.6020 ನೀವು ಬಳಸ್ಬೋದು ಡ್ರಿಪ್ ಮೂಲಕ. ಮತ್ತು ರೂಟ್ ಡೆವಲಪ್ಮೆಂಟಿಗೆ ಅಲ್ಟ್ರಾ ಸ್ಪೀಡ್ 2 ಲೀಟರ್ ಎಕರೆಗೆ ಬಿಟ್ಕೊಳ್ಳಿ. ಇದರಿಂದ ಕೂಡ ನಿಮಗೆ ರೂಟ್ ಡೆವಲಪ್ಮೆಂಟ್ ಆಗಕ್ಕೆ ಅನುಕೂಲ ಆಗ್ತೈತಿ. ಮತ್ತು ನೀವು ಯಾವುದೇ ರೀತಿಯ ಔಷಧಗಳನ್ನ ಸಿಂಪರಣೆ ಮಾಡ್ಕೊಂಡ್ರೆ ಅದ್ರ ರಿಸಲ್ಟ್ ಒಳ್ಳೆಯದಾಗಿ ಬರೋಕೆ ಕೂಡ ಅನುಕೂಲ ಆಗ್ತೈತಿ. ಈ ರೀತಿ ವ್ಯವಸ್ಥಾಪನೆ ಮಾಡ್ಕೊಂಡು ಹೋಗ್ರಿ. ಇವಾಗ ನಿಮ್ಮ ಪ್ಲಾಟ್ನಾಗ 100% ಫ್ಲವರಿಂಗ್ ಇತ್ತಂದ್ರೆ ಆ ಹಂತದೊಳಗೆ ನಿಮ್ಮ ಜಾಸ್ತಿಯಾಗಿ ಕಾಳು ಉದುರಲಾತಿತ್ತಂದ್ರೆ, ಹೂ ಉದುರು ಆಗ್ತಿತ್ತಂದ್ರೆ ಆ ಹಂತದೊಳಗೆ ನೀವೇನು ಮಾಡಿರಿ, 6B 200 ಲೀಟರ್ ನೀರಿಗೆ 2 ಗ್ರಾಮ್ ಪ್ಲಸ್ ರಿವರ್ಸ್ 160 ml ಅಥವಾ ಕಿರಾರಿ ಹಾಕೊಂಡು ನೀವು ಇನ್ನೊಂದು ಸಿಂಪರಣೆ ಮಾಡ್ಕೋಬೋದು. ಅದ್ರ ಜೊತೆ ನೀವು ಮತ್ತು 0.3234 ಕೂಡ ಹಾಕೊಂಡು ಸ್ಪ್ರೇ ಮಾಡ್ಬೋದು. ಈ ರೀತಿ ಸಿಂಪರಣೆ ಮಾಡ್ಕೋರಿ. ಮತ್ತು ಇನ್ನೊಂದು ಪರ್ಯಾಯವಾಗಿ ಸಿಂಪರಣೆ ಮಾಡ್ಕೋಬೋದು 200 ಲೀಟರ್ ನೀರಿಗೆ ಎಕರೆಗೆ 100 ಗ್ರಾಮ್ ಎನ್ಯಾಂಜೋ ಪ್ಲಸ್ GA 10 ppm ಈ ರೀತಿ ಹಾಕೊಂಡು ನೀವು ಒಂದು ಸಿಂಪರಣೆ ಮಾಡ್ಕೋರಿ. ಇದ್ರೊಳಗೆ ನೀವು ಡೌನಿದ ಕಿರಾರಿ ಅಥವಾ ರಿವರ್ಸ್ ಕೂಡ ಹಾಕೊಂಡು ನೀವು ಸಿಂಪರಣೆ ಮಾಡ್ಕೋಬೋದು. ಈ ರೀತಿ ವ್ಯವಸ್ಥಾಪನೆ ಮಾಡ್ಕೊಂಡು ಹೋಗ್ರಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಾಮೆಂಟ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದ ಭೇಟಿಯಾಗೋಣ. ನಮಸ್ಕಾರ.